ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ, ಹಾಗೆ ನನ್ನ ಸಪೋರ್ಟ್ ಮಾಡ್ಕೊಂಡೋಗಿ. ಇದು ಒಂದೆಲಗ ಸೊಪ್ಪು, ಯಾರಿಗೇನು ಹೇಳೋಂಥದ್ದೇನಿಲ್ಲ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದೊಂದು ಚಟ್ನಿ ಮಾಡೋಣ ಅಂತ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಸೊಪ್ಪಂತೂ. ನೋಡಿದ ತಕ್ಷಣ ತುಂಬ ಖುಷಿಯಾಗಿ ಇದನ್ನೊಂದು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಕಿತ್ಕೊಳ್ತಾ ಇದ್ದೀನಿ. ತುಂಬ ಸೊಪ್ಪಿಟ್ಟಿತ್ತು ಗದ್ದೆ ಸೈಡಲ್ಲಿ, ಗದ್ದಿನ ಬದಿನಲ್ಲಿ ಜಾಸ್ತಿ ಇರುತ್ತಲ್ಲ. ಸೊ ಅಲ್ಲಿ ನಾನು ಚೆನ್ನಾಗಿರೋದನ್ನು ನೋಡಿ ಕಿತ್ಕೊಳ್ತಾ ಇದ್ದೆ. ಕೀಳ್ಬೇಕಾದ್ರೆ ಅಂತೂ ತುಂಬ ಖುಷಿ ಆಗ್ತಿತ್ತು, ಏಕೆಂದರೆ ಅಷ್ಟು ಚೆನ್ನಾಗಿತ್ತು ಸೊಪ್ಪು. ಅದನ್ನು ನಮ್ಮಮ್ಮ ತುಂಬ ಟೈಮ್ ಆಗಿತ್ತು, ನಾನು ಮ್ಯಾರೇಜ್ ಆಗಿ ಇಷ್ಟು ಟೈಮಲ್ಲಿ ನಾನು ಜಾಸ್ತಿ ಮಾಡಿರಲಿಲ್ಲ. ನಮ್ಮ ಅತ್ತೆ ಇದ್ದಾಗ ಒಂದು ಟೈಮ್ ಮಾಡಿದ್ದೆ. ಅವರು ತುಂಬಾ ಇಷ್ಟಪಟ್ಟಿದ್ರು, ಈ ಸೊಪ್ಪನ್ನ ಇಷ್ಟು ಚೆನ್ನಾಗಿ ಚಟ್ನಿ ಮಾಡ್ಬೋದೇನೋ ಅಂತ ಅಂದಿದ್ರು. ಸೊ ಹಾಗಾಗಿ ಕಿತ್ಕೊಬಂದು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರದ್ದು ಕಡ್ಡಿ ಇರುತ್ತಲ್ಲ, ಅಂದರೆ ಇದು ಸ್ವಲ್ಪ ಹಬ್ಬುತ್ತಲ್ಲ, ಹಾಗಾಗಿ ಕಡ್ಡಿನ ಹಂಗೆ ಹಾಕಿದರೆ ಅದು ಮಿಕ್ಸಿ ಜಾರಿಗೆ ಅದು ಸ್ಟ್ರಕ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕಟ್ ಮಾಡ್ಕೊಬೇಕು. ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ ಎಲೆ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿ. ಹಾಗೆ ಇದನ್ನು ಚಿಕ್ಕದಾಗಿ ಹಂಗೆ ನಾರ್ಮಲಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅತಿ ಚಿಕ್ಕದಾಗಿ ಏನು ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಅದ್ರ ಬೇರೆ ಇರುತ್ತಲ್ಲ ಉದ್ದುದ್ದ ಕಡ್ಡಿ ಥರ, ಅದೊಂದು ಸಿಕ್ಕಾಕೊಬಾರ್ದು ಅನ್ನೋದಕ್ಕಷ್ಟೇ ಕಟ್ ಮಾಡ್ಕೊಂಡಿದ್ದು ನಾನು. ಇಲ್ಲಾಂದರೆ ಹಂಗೆ ಹಾಕಿ ನೋಡಿ, ಇದೆಯಲ್ಲ ಇದು ಎಷ್ಟೆಷ್ಟು ಉದ್ದ ಇರುತ್ತೆ ಹಂಗೆ ಆಗಿಬಿಟ್ರೆ, ಸ್ವಲ್ಪ ಬಲ್ತಿರೋದಾಗ್ಬಿಟ್ರೆ ಮಿಕ್ಸಿ ಜಾರಿಗೆ ಸಿಕ್ಕಾಕೊಳ್ಳುತ್ತೆ. ಹಂಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿಗೆ ಬೇಯಿ ಹಾಕೋದು. ಇದಕ್ಕೇನು ಹಾಕೋಂಗಿಲ್ಲ ಈ ಸೊಪ್ಪೊಳಗಡೆಗೆ. ಮೆಣಸಿನ್ಕಾಯಿ ಆಗಲಿ ಬೆಳ್ಳುಳ್ಳಿ ಅದೇನು ಹಾಕೋಂಗಿಲ್ಲ, ಬರೀ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕಷ್ಟೇ. ಇದು ಒಂದು ಕಡೆ ಸೊಪ್ಪನ್ನ ಇದನ್ನು ಚೆನ್ನಾಗಿ ಬೇಯಕ್ಕೆ ಇಟ್ಕೊಂಡು, ಇನ್ನೊಂದು ಕಡೆ ಇದಕ್ಕೆ ಏನೇನು ಹಾಕೋದು ಅಂತ ಹೇಳ್ತೀನಿ ನೋಡಿ. ಇದಕ್ಕೆ ಕಾಳುಗಳಲ್ಲಿ ನಾವು ಹುಳ್ಳಿಕಾಳು ಹಾಕ್ತೀವಿ. ಬೇರೆಯವ್ರು ಯಾವ್ಯಾವ ಕಾಳು ಹಾಕ್ತಾರೆ ನನಗೆ ಗೊತ್ತಿಲ್ಲ, ನಮ್ಮಮ್ಮ ಹೇಳ್ಕೊಟ್ಟಿರೋದು ಹುಳ್ಳಿಕಾಳು ಹಾಕಿ ಮಾಡೋದು ಚೆನ್ನಾಗಿ ಬರುತ್ತೆ ಅಂತೇಳಿ. ಈ ಹುಳ್ಳಿಕಾಳನ್ನ ಅಷ್ಟೇ ಚೆನ್ನಾಗಿ ಕೆಂಪಾಗೋ ಥರ ಹುರಿದು ಅದನ್ನು ಬೇಳೆ ಮಾಡಿ ಇಟ್ಕೊಬೇಕು. ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಸುಮ್ಮನೆ ಹಾಗೆ ಹುರಿದಿಟ್ಕೊಂಡು ಚೆನ್ನಾಗಿ ಅದನ್ನು ಬೇಳೆ ಮಾಡ್ಕೊಳ್ಳೋದಷ್ಟೇ. ಇದು ಅಷ್ಟೇ, ನೆಸೆಸಿಟಿ ಏನಿಲ್ಲ, ಒಂದು ಇದೇ ಕಾಳು ಹಾಕಬೇಕು ಅದೇ ಕಾಳು ಹಾಕಬೇಕು ಅಂತೇನಿಲ್ಲ. ಕೆಲವೊಬ್ಬರು ತೊಗರಿಕಾಳು ಏನೇನೋ ಕಾಳು ಹಾಕ್ತಾರೆ, ನನಗೆ ಗೊತ್ತಿರೋಂಗೆ ನಮ್ಮಮ್ಮ ಹೇಳ್ಕೊಟ್ಟಿರೋದು ಹುಳ್ಳಿಕಾಳು ಹಾಕೋದು ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಕೆಂಪಾಗೋ ಥರ ಹುರ್ಕೋತಾ ಇದ್ದೀನಿ. ಇದನ್ನು ಪಲ್ಯನೂ ಮಾಡ್ತಾರೆ. ನನಗೆ ಪಲ್ಯಕ್ಕಿಂತ ಆದರೆ ಸ್ವಲ್ಪ ಕಹಿ ಆಗುತ್ತೆ ಪಲ್ಯ ಮಾಡೋದಾದರೆ, ಚಟ್ನಿ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಕಡೆ ಸೊಪ್ಪು ಚೆನ್ನಾಗಿ ಬೇಯ್ತಾ ಇತ್ತು. ಈ ಕಡೆ ಹುಳ್ಳಿಕಾಳನ್ನ ಹುರ್ಕೊಂಡು ಬೆಳಗ್ಗೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಏಕೆಂದರೆ ಇದನ್ನು ಮಾಡಿಕೊಂಡು ಅದನ್ನೆಲ್ಲ ರೆಡಿ ಮಾಡೋದು ಅದು ತುಂಬ ಟೇಸ್ಟಿಯಾಗಿರುತ್ತೆ. ವರ್ಷಕ್ಕೊಂದು 2 ಸಲ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಕೆಲವೊಬ್ರಿಗೆ ಹೇಳ್ತಾರೆ ತುಂಬ ಒಳ್ಳೆಯದು ತಿನ್ನಿ ಅಂತ. ನಮ್ಗಳು ಅದೇನೋ ಸೋಂಬೇರಿತನ ಅಂತ ಹೇಳ್ತಾರಲ್ಲ, ಹಾಗೆ ಯಾವ ಥರ ಒಂದು ನೋಡಿದಾಗ ಇಷ್ಟಪಡೋದು ತಿನ್ನೋದು, ಬಿಟ್ಟರೆ ಯಾವಾಗಲೂ ಮಾಡ್ಕೊಂಡು ತಿನ್ನಲ್ಲ. ಫ್ರೀಯಾಗಿ ನಮ್ಗಳು ಗದ್ದೆಲಿ ಸಿಕ್ಕುತ್ತೆ, ಬಟ್ ನಾವು ತಿನ್ನಲ್ಲ. ಸಿಗ್ತಾ ಇದ್ದವರು ಅಯ್ಯೋ ಸಿಕ್ಕಿ ಚೆನ್ನಾಗಿರುತ್ತೆ ನಾವು ತಿಂತೀವಿ ಅಂತ ಹೇಳಿ ಪಾಟ್ಗೆಲ್ಲ ಹಾಕ್ಕೊಂಡಿರ್ತಾರೆ. ಈಗ ಇದನ್ನು ಹಂಗೆ ಒಂದು ಕಲ್ಲಲ್ಲಿ ಬೇಳೆ ಮಾಡ್ಕೊತಾ ಇದ್ದೀನಿ. ಇದು ಬೇಳೆ ಮಾಡಿದ್ದು ಸಿಪ್ಪೆ ತೆಗೆದು ಹಾಕಬೇಕು ಅನ್ನೋ ಥರ ಏನಿಲ್ಲ, ಬರೀ ಜಸ್ಟ್ ಅದು ಕಾಳು ಹೊಡ್ಕೊಳ್ಳೋ ಥರ ಮಾಡಿದರೆ ಸಾಕು. ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ಸೊಪ್ಪನ್ನು ಚೆನ್ನಾಗಿ ಬೆಂದಿರುತ್ತಲ್ಲ ಅದನ್ನು ತಣ್ಣಗೆ ಮಾಡಿ ಇಟ್ಕೊಂಡು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಬೇಕು ಸೊಪ್ಪನ್ನ. ಹಂಗೆ ಇದು ಮಾಡೋದಲ್ಲ, ಅದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಇದೀಗ ಇಷ್ಟು ಚೆನ್ನಾಗಿ ಬೇಳೆ ಆಗಿದೆ, ಸಾಕು, ಇಷ್ಟಾದರೂ ಸಾಕು. ಇದು ಪೂರ್ತಿ ಎಲ್ಲ ಕಾಳನ್ನೂ ಹೊಡಿಬೇಕು ಅಂತೇನಿಲ್ಲ, ಕೆಲವೊಂದು ಕಾಳು ಹಂಗೆ ಸಿಕ್ಕಿರೂ ಚೆನ್ನಾಗಿರುತ್ತೆ. ಹಾಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ, ಅರಿಶಿನ ಪುಡಿ, ಖಾರದ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಬೇಕು. ಏಕೆಂದರೆ ಸ್ವಲ್ಪ ಕಹಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಬೇಕು. ಇದನ್ನೆಲ್ಲ ಹಾಕಿ ರುಬ್ಕೊಂಡು ತೊಗೊಂಬರ್ತೀನಿ. ಇದಕ್ಕೆ ಕೆಲವರು ಇನ್ನೂ ಮಸಾಲೆಗಳು ಹಾಕ್ಕೊಳ್ತಾರೇನೋ ಗೊತ್ತಿಲ್ಲ, ನಾವು ಇಷ್ಟೇ ಹಾಕೋದು. ಇದಕ್ಕೆ ಸಾಂಬಾರು ಪುಡಿ, ಗರಂ ಮಸಾಲೆ ಅದೇ ಆ ಥರದ್ದೇನು ಹಾಕ್ಕೊಳ್ಳಲ್ಲ, ಇಷ್ಟೇ ಹಾಕ್ಕೊಳ್ಳೋದು. ಇದಕ್ಕೆ ಸೊಪ್ಪು ಹಾಕ್ಕೊಳ್ಳೋದು. ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬರ್ಬೇಕು. ಇದನ್ನು ತುಂಬ ದಪ್ಪ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಮಾಮೂಲಿ ಕಾಯಿ ಚಟ್ನಿ ಎಲ್ಲ ಯಾವ ಥರ ರುಬ್ಬಿಟ್ಕೊಳ್ತೀವಲ್ಲ ಆ ರೀತಿ ರುಬ್ಬಿಟ್ಕೊಬೇಕು. ತೆಳು ಇರಬೇಕು, ಅಂದರೆ ನಮಗೆ ತಿನ್ನಬೇಕಾದ್ರೂ ಚೆನ್ನಾಗಿ ಇದಾಗೋ ಥರ. ಕಟ್ ಮಾಡಿದ್ದೆಲ್ಲ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನು, ಜಾಸ್ತಿ ಏನು ಉಳಿಸ್ಲಿಲ್ಲ. ಹಾಗೆ ಅದನ್ನು ರುಬ್ಬಿಟ್ಕೊಬಂದೆ. ಹಾಗೆ ಈ ಕಡೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಏನು ಬೇಡ, ಏಕೆಂದರೆ ಖಾರಕ್ಕೆ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಪಲ್ಯಗಳಾಗಲಿ ಚಟ್ನಿಗಳಾಗಲಿ ಕೆಲವೊಂದು ಐಟಮ್ಸ್ಗಳು ಹಾಕಿದ್ರೇ ಚೆಂದ.
ಕೆಲವೊಂದಕ್ಕೆ ಹಾಕ್ತಾಯಿದ್ರೂ ನಡೆಯುತ್ತೆ, ಕೆಲವೊಂದಕ್ಕೆ ಹಾಕಿದ್ರೇ ಚೆಂದ. ಇದಕ್ಕೆ ಈರುಳ್ಳಿ ಏನು ಹಾಕಂಗಿರಲಿಲ್ಲ, ನಾನು ಸ್ವಲ್ಪ ಇರಲಿ ಅಂತ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಲೇಬೇಕು ಇದಕ್ಕೆ ಒಗ್ಗರಣೆಗೆ. ಮತ್ತು ಕರ್ಬೇವಿನ ಸೊಪ್ಪು ಹಾಕಬೇಕಿತ್ತು. ನಂಗೆ ನಮ್ಮ ಮನೆಯವ್ರು ಸ್ವಲ್ಪ ಅಷ್ಟಕ್ಕಷ್ಟೇ ಕರ್ಬೇವಿನ ಸೊಪ್ಪು ತಿನ್ನೋದ್ರಲ್ಲೆಲ್ಲ, ಹಂಗಾಗಿ ನಾನು ಕರ್ಬೇವಿನ ಸೊಪ್ಪು ಹಾಕೋಕ್ಕೆ ಹೋಗಲಿಲ್ಲ. ಇದು ಚೆನ್ನಾಗಿ ಬಾಡಿದ ಮೇಲೆ ಈ ರುಬ್ಕೊಂಡು ಏನು ಖಾರ ಇಟ್ಕೊಂಡಿರ್ತೀವಲ್ಲ ಅದು ಹಾಕೋದು. ತುಂಬ ಈಸಿ ರೆಸಿಪಿ ಇದು. ವಿಡಿಯೋ ನೋಡಿದವ್ರಿಗೆ ಸ್ವಲ್ಪ ಲಾಂಗ್ ಆಯಿತು, ಜಾಸ್ತಿ ಆಗುತ್ತೇನೋ, ಟೈಮ್ ಜಾಸ್ತಿ ಹಿಡಿತೇನೋ ಅಂತ ಅಂದ್ಕೋತಾರೆ. ಏನಿಲ್ಲ, ಸಿಂಪಲ್. ಈ ಕಡೆ ಖಾರ ರುಬ್ಕೊಬಂದಿದೆ ನೋಡಿ. ಇಷ್ಟು ಅಂದರೆ ತುಂಬ ತೆಳುವಾಗೇನಿಲ್ಲ, ಸ್ವಲ್ಪ ಮಂದಕ್ಕೇನೆ. ಅಂದರೆ ತುಂಬ ತೆಳು ಮಾಡಿರೋದು ಸಾಂಬಾರು ಟೈಪ್ ಆಗೋಗ್ಬಿಡುತ್ತೆ. ನಮಗೆ ಬೇಕಾಗಿರೋದು ಚಟ್ನಿ ಥರ ಅಲ್ಲ. ಸೊ ಹಾಗಾಗಿ ಇಷ್ಟು ಮಾತ್ರ ರುಬ್ಕೊಂಬಂದಿದ್ದೀನಿ. ಇಷ್ಟೇ ರುಬ್ಕೊಬೇಕು, ಜಾಸ್ತಿ ನೀರು ಹಾಕೋಂಗಿಲ್ಲ. ಜಾಸ್ತಿ ನೀರು ಹಾಕ್ತಾನೆ ಕಡಿಮೆನೂ ಮಾಡ್ಕೊಳ್ಳೋಂಗಿಲ್ಲ. ಇಷ್ಟು ಹದ ಇದ್ದರೆ ಸಾಕು. ಇದನ್ನ ಈಗ ಒಗ್ಗರಣೆ ಆಗಿತ್ತಲ್ಲ ಅದಕ್ಕೆ ಹಾಕಿ ಕುದಿಯೋದಷ್ಟೇ. ಇದಕ್ಕಿನ್ನು ಮತ್ತೆ ನೆಕ್ಸ್ಟ್ ಏನು ಹಾಕೋಂಗಿಲ್ಲ. ಬೇಕು ಅಂದರೆ ಸಾಂಬಾರು ಸೊಪ್ಪು ಹಾಕ್ಕೊಳ್ಬೋದು. ನಾನು ಸಾಂಬಾರು ಸೊಪ್ಪು ಇರಲಿಲ್ಲ, ಹಂಗಾಗಿ ನಾನು ಸಾಂಬಾರು ಸೊಪ್ಪು ಏನು ಹಾಕೋಕ್ಕೋಗಲಿಲ್ಲ. ಖಾರನ ಹಾಕಿ ಖಾರನ ಸ್ವಲ್ಪ ಇದು ಮಾಡಿ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನೀರು ಬೇಕು. ಅಂದರೆ ಇದಕ್ಕೆ ನಾವು ಸೊಪ್ಪು ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನು ಹಾಕ್ಕೊಂಡ್ರೇ ಆಗುತ್ತೆ, ಬೇರೆ ಎಕ್ಸ್ಟ್ರಾ ನೀರು ಹಾಕೋದಕ್ಕಿಂತ. ನಾನು ಹಾಗೇನೆ, ನೀರು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಮತ್ತು ಅದು ಸೊಪ್ಪು ಚೆನ್ನಾಗಿ ಬೆಂದಿರೋ ನೀರನ್ನ ಎಸೆಯೋದಕ್ಕೂ ಬೇಜಾರಾಗುತ್ತೆ. ಹಾಗಾಗಿ ನಾನು ಅದೇ ನೀರನ್ನೇ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕಷ್ಟು ನೀರು, ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಆಮೇಲೆ ಹೇಳಿದ್ನಲ್ಲ ಸಾಂಬಾರು ಆಗೋಗ್ಬಿಡುತ್ತೆ. ನಮಗೆ ಆಗಬೇಕಾಗಿರೋದು ಚಟ್ನಿ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಬೇಕಷ್ಟೇ ನೀರು ಹಾಕ್ಕೊಂಬಿಟ್ಟು ಚಟ್ನಿ ಮಾಡ್ಕೊಂಡಿದ್ದೀನಿ. ಇದು ಕುದಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಕುದಿಸಿ ಆಫ್ ಮಾಡಿದರೆ ಪಲ್ಯ ರೆಡಿ. ಪಲ್ಯ ಅಂತಿದ್ದೀನಿ, ಚಟ್ನಿ ರೆಡಿ. ತುಂಬ ಈಸಿ. ಸೊಪ್ಪು ತೊಗೊಬರೋದು, ಕಟ್ ಮಾಡೋದು, ವಾಶ್ ಮಾಡೋದು, ಬೇಯಿಸೋದು, ಅದಕ್ಕೆ ಸ್ವಲ್ಪ ಮಸಾಲೆ ಏನು ಹೇಳಿರ್ತೀವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋದು. ಈ ಕಡೆ ಹುಳ್ಳಿಕಾಳನ್ನ ಹುರಿದ್ಬಿಟ್ಟು ಬೇಳೆ ಮಾಡಿ ಇಟ್ಕೊಂಡು ಈ ಥರ ಒಗ್ಗರಣೆಗೆ ಹಾಕಿದ ಮೇಲೆ ಇದು ಚೆನ್ನಾಗಿ ಕುದಿ ಬಂದಮೇಲೆ ಅದ್ರ ಮೇಲೆ ಏನು ಹುರ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಹುಳ್ಳಿಕಾಳ್ದು ಬೇಳೆ ಹಾಕೋದು ಅಷ್ಟೇ. ತುಂಬ ಈಸಿ, ಸಿಂಪಲ್ ಅಂದರೆ ಸಿಂಪಲ್. ಇದು ನಮ್ಮಮ್ಮ ನಮಗೆ ಅವಾಗವಾಗ ಮಾಡಿ ಹೇಳೋರು. ಹಂಗಾಗಿ ನನಗೆ ಇವಾಗ ಎಲ್ಲರೂ ಅಷ್ಟೇನಲ್ಲ, ಗಂಡನ ಮನೇಲಿ ಏನಾದ್ರು ಒಂದು ಮಾಡಬೇಕು ಅಂದರೆ ಅದು ಅಮ್ಮ ಹೇಳ್ಕೊಟ್ಟಿದ್ದು ಮಾತ್ರ ಮಾಡ್ತೀವಿ. ಸೊ ಚೆನ್ನಾಗಿ ಕುದಿ ಬರ್ತಿದೆ ಉಪ್ಪೆಲ್ಲ ಹಾಕಿದ ಮೇಲೆ. ಆಮೇಲೆ ಮತ್ತೆ ಬೇಳೆ ಏನು ಹುಳ್ಳಿಕಾಳು ಹುರಿದಿಟ್ಟು ಬೇಳೆ ಮಾಡಿದ್ನಲ್ಲ ಅದನ್ನು ಲಾಸ್ಟಿಗೆ ಫೈನಲಾಗಿ ಹಾಕಿ ಅದು ಸ್ವಲ್ಪ ಕುದಿ ಬಂದ ತಕ್ಷಣ ಮುಚ್ಚಿಬಿಟ್ಟೆ. ಆಮೇಲೆ ಮತ್ತೆ ರೊಟ್ಟಿ ಹಾಕ್ಕೊಂಡ್ವಿ. ರೊಟ್ಟಿಗೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆಲ್ಲ ಚೆನ್ನಾಗೋದಿಲ್ಲ, ಸುಮ್ಮನೆ ಯಾಕೆ ಹೇಳೋದು. ದೋಸೆಗೆ, ಇಡ್ಲಿಗೆ ಅದಕ್ಕೆಲ್ಲ ಚೆನ್ನಾಗಲ್ಲ. ಒಂದು ಪಕ್ಷ ಚಪಾತಿಗೆ ಚೆನ್ನಾಗ್ಬೋದು, ರೊಟ್ಟಿಗೆ ಮಾತ್ರ ಸೂಪರ್ ಚಟ್ನಿ ಇದು. ಹಾಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ನಮ್ಮ ಮನೆಯವರು. ತುಂಬ ಅಂದರೆ ನಮ್ಮಮ್ಮ ಈ ಥರ ಮಾಡ್ತಿರ್ಲಿಲ್ಲ, ಬೇರೆ ಥರ ಮಾಡೋರು. ನೀನು ಇದೊಂಥರ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ಅಮ್ಮನಿಗೂ ವೀಡಿಯೋ ಕಾಲೆಲ್ಲ ಮಾಡಿ ತೋರಿಸ್ದೆ. ಅಮ್ಮ ನೋಡಮ್ಮ ಈ ಚಟ್ನಿ ಈ ಥರ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ ಬಿಡು, ಸಾಕು ಅಷ್ಟೇ, ಸಾರು ಜಾಸ್ತಿ ನೀರು ಹಾಕಿಲ್ಲಲ್ಲ ಹಾಗಾಗಿ ಚೆನ್ನಾಗಿದೆ ಅಂತ ಹೇಳಿದರು. ಆಮೇಲೆ ಈ ಚಟ್ನಿ ಸೈಡಿಗಿಟ್ಟು ರೊಟ್ಟಿ ಹಾಕ್ಕೊಂಡೆ. ರೊಟ್ಟಿಗೂ ಚಟ್ನಿಗೂ ಎಷ್ಟು ಚೆನ್ನಾಗಿತ್ತು ಅಂದರೆ ಡೈಲಿ 1 ರೊಟ್ಟಿ 2 ರೊಟ್ಟಿ ತಿನ್ನೋರೆಲ್ಲ ಜಾಸ್ತಿನೇ ತಿಂತಾರೆ ಅಂದ್ಕೊಬೋದು. ನಾನು ಹಾಗೆ ಟೇಸ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಅಮ್ಮ ಹೇಳಿದ್ದಂಗೆ ಮಾಡಿದರೆ ಯಾವುದಾದ್ರು ತುಂಬ ಚೆನ್ನಾಗಿ ಬರುತ್ತೆ. ಅವ್ರ ಕೈ ರುಚಿನೂ ಬೇರೆ ಥರ ಇರುತ್ತೆ, ನಮ್ಮ ಕೈ ರುಚಿನೂ ನಮಗೊಂಥರ ಇರುತ್ತೆ. ಬಟ್ ಇದು ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಎಲ್ಲರೂ ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು.